ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಫೆಬ್ರವರಿ 13ರಂದು ಫಾಲ್ಗುಣ ಮಾಸದ ದಿನದಂದು ಗ್ರಹಗಳ ರಾಜ ಸೂರ್ಯ ಕುಂಭರಾಶಿಗೆ ಸಾಗುತ್ತಾನೆ. ಬುಧ, ಶುಕ್ರ ಮತ್ತು ರಾಹು ಕೂಡ ಸೂರ್ಯನ ಜೊತೆಗೆ ಇಲ್ಲಿ ಇರುತ್ತಾರೆ. ಪರಿಣಾಮವಾಗಿ ಸೂರ್ಯ ಬುಧಾದಿತ್ಯ ಯೋಗ, ಶುಕ್ರಾದಿತ್ಯ ಯೋಗ ಮತ್ತು ಗ್ರಹ ಯೋಗದ ಸಂಯೋಜನೆಯು ರೂಪುಗೊಳ್ಳುತ್ತಿದೆ. ಪರಿಣಾಮವಾಗಿ ಕುಂಭ ಸಂಕ್ರಾಂತಿಯ ಪ್ರಭಾವವು ಮುಂದಿನ ತಿಂಗಳಲ್ಲಿ ಅನೇಕ ರಾಶಿಗಳಿಗೆ ವಿಶೇಷ ಪ್ರಯೋಜನಗಳನ್ನು ತರುತ್ತದೆ. ಆದರೆ ಕೆಲವು ರಾಶಿಯವರು ಪ್ರತಿಕೂಲ ಪರಿಣಾಮಗಳನ್ನು ಅನುಭವಿಸಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಹಿಂದೂ ಸಂಪ್ರದಾಯದ ಪ್ರಕಾರ ಸೂರ್ಯನನ್ನು ನಾವು ಪ್ರತಿದಿನ ನೋಡುವ ದೇವರೆಂದೇ ಪೂಜಿಸಲಾಗುತ್ತದೆ. ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಆತ್ಮವಿಶ್ವಾಸ, ಇಚ್ಛಾಶಕ್ತಿ, ಆಡಳಿತ ಕೌಶಲ್ಯ, ನಾಯಕತ್ವ ಮತ್ತು ಪಿತೃತ್ವದ ಅಂಶವೆಂದು ಪರಿಗಣಿಸಲಾಗುತ್ತದೆ. 9 ಗ್ರಹಗಳ ರಾಜ ಎಂದು ಕೂಡ ಕರೆಯಲ್ಪಡುವ ಸೂರ್ಯ ಇಂದು ಮಕರ ರಾಶಿಯನ್ನು ತೊರೆದು ಕುಂಭರಾಶಿಯನ್ನು ಪ್ರವೇಶಿಸಿದ್ದಾನೆ. ಧಾರ್ಮಿಕ ದೃಷ್ಟಿಕೋನದಿಂದ ಕುಂಭರಾಶಿಗೆ ಸೂರ್ಯನ ಪ್ರವೇಶವು ಸ್ನಾನ ಮತ್ತು ದಾನಕ್ಕೆ ಪುಣ್ಯವೆಂದು ಪರಿಗಣಿಸಲ್ಪಟ್ಟರೆ, ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಇದು ಜೀವನದಲ್ಲಿ ಶುಭ ಮತ್ತು ಸಮೃದ್ಧಿಯತ್ತ ಒಂದು ಹೆಜ್ಜೆಯನ್ನು ಸಂಕೇತಿಸುತ್ತದೆ. ಜ್ಯೋತಿಷ್ಯದ ಪ್ರಕಾರ ಈ ಕುಂಭ ಸಂಕ್ರಾಂತಿಯು ಕೆಲವರಿಗೆ ಅದೃಷ್ಟವನ್ನು ಮತ್ತು ಇತರರಿಗೆ ತೊಂದರೆಯನ್ನು ತರಬಹುದು. ಹೀಗಾಗಿ ಕುಂಭ ಸಂಕ್ರಾಂತಿಯ ಪ್ರಭಾವದಡಿಯಲ್ಲಿ ಯಾವ ರಾಶಿಗಳು ಹೆಚ್ಚು ಪ್ರಯೋಜನ ಪಡೆಯುತ್ತವೆ ಮತ್ತು ಮುಂದಿನ ತಿಂಗಳು ಸೂರ್ಯ ಕುಂಭರಾಶಿಯ ಮೂಲಕ ಸಾಗುವಾಗ ಯಾವುದರ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಎಂಬುದರ ಕುಂಭ ಸಂಕ್ರಾಂತಿಯ ವಿವರವಾದ ಭವಿಷ್ಯ ಇಲ್ಲಿದೆ. ಮೇಷರಾಶಿ. ಸೂರ್ಯನು ಮೇಷರಾಶಿಯ 11ನೇ ಮನೆಯಲ್ಲಿ ಸಾಗುತ್ತಾನೆ. ಪರಿಣಾಮವಾಗಿ ಕುಂಭ ಸಂಕ್ರಾಂತಿಯ ಪ್ರಭಾವವು ಮುಂದಿನ ತಿಂಗಳು ನಿಮಗೆ ಶುಭಕರವಾಗಿಸುತ್ತದೆ. ವೃತ್ತಿ ಮತ್ತು ವ್ಯವಹಾರದಿಂದ ಹಿಡಿದು ದೈನಂದಿನ ಜೀವನದವರೆಗೂ ಎಲ್ಲದರಲ್ಲೂ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಅನುಭವಿಸಬಹುದು. ನೀವು ಕೆಲವು ಶುಭ ಪ್ರಯೋಜನಗಳನ್ನು ಪಡೆಯಬಹುದು ಮತ್ತು ಕೆಲಸದಲ್ಲಿ ಆದಾಯ ಹೆಚ್ಚಳದ ಸೂಚನೆಗಳಿವೆ. ಹೆಚ್ಚುವರಿಯಾಗಿ ನಿಮ್ಮ ಪೂರ್ಣಗೊಳ್ಳದ ಆಸೆಗಳು ಈಡೇರಬಹುದು. ಇದು ನಿಮ್ಮಲ್ಲಿ ಸಂತೋಷವನ್ನು ಹೆಚ್ಚಿಸಬಹುದು. ಕುಟುಂಬದಲ್ಲಿ ನಿಮ್ಮ ಸಹೋದರ ಸಹೋದರಿಯರಿಂದ ನಿಮಗೆ ಬೆಂಬಲ ಸಿಗಬಹುದು. ಇದು ನಿಮ್ಮ ಬಾಕಿ ಇರುವ ಕೆಲವು ಕೆಲಸಗಳನ್ನು ಪೂರ್ಣಗೊಳಿಸಲು ಸಹಾಯ ಮಾಡಬಹುದು. ವೃಷಭ ರಾಶಿ. ವೃಷಭ ರಾಶಿಯ 10ನೇ ಮನೆಯಲ್ಲಿ ಸೂರ್ಯನು ಸಾಗುತ್ತಾನೆ. ಈ ಅವಧಿಯು ನಿಮಗೆ ಸಾಮಾನ್ಯದಿಂದ ಮಧ್ಯಮವಾಗಿರಬಹುದು. ಹೊಸ ವೃತ್ತಿ ಅವಕಾಶಗಳು ಉದ್ಭವಿಸುತ್ತವೆ, ಆದರೆ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಅತ್ಯಗತ್ಯ. ಕೆಲವು ಕ್ಷೇತ್ರಗಳಲ್ಲಿ ನೀವು ಅದೃಷ್ಟವನ್ನು ಕಾಣಬಹುದು ಮತ್ತು ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ. ವ್ಯವಹಾರವು ಮಧ್ಯಮ ವೇಗದಲ್ಲಿ ಮುಂದುವರಿಯುತ್ತದೆ, ಆದರೆ ನೀವು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಮಿಥುನ ರಾಶಿ. ಸೂರ್ಯನು ನಿಮ್ಮ ರಾಶಿಚಕ್ರ ಚಿಹ್ನೆಯ 9ನೇ ಮನೆಯಲ್ಲಿ ಸಾಗುತ್ತಾನೆ. ಕುಂಭ ಸಂಕ್ರಾಂತಿಯ ಪ್ರಭಾವದಲ್ಲಿರುವ ಈ ಅವಧಿಯು ನಿಮಗೆ ಶುಭಕರವಾಗಿರುತ್ತದೆ. ನಿಮಗೆ ಅದೃಷ್ಟ ಒಲಿಯುತ್ತದೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ನೀವು ಆಸಕ್ತಿ ಹೊಂದಿರುತ್ತೀರಿ. ಉನ್ನತ ಶಿಕ್ಷಣದ ಹಾದಿ ತೆರೆದುಕೊಳ್ಳಬಹುದು. ಕುಟುಂಬದಲ್ಲಿ ನಿಮ್ಮ ತಂದೆಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ. ವಿದೇಶಿ ದೇಶಗಳಿಂದ ನಿಮಗೆ ಲಾಭವಾಗಬಹುದು ಮತ್ತು ದೂರದ ಪ್ರಯಾಣದ ಸಾಧ್ಯತೆಯೂ ಇದೆ. ಕಟಕ ರಾಶಿ. ಸೂರ್ಯನು ಕರ್ಕಾಟಕದ 8ನೇ ಮನೆಯಲ್ಲಿ ಸಾಗುತ್ತಾನೆ. ಆದ್ದರಿಂದ ಕರ್ಕಾಟಕ ರಾಶಿಯವರು ಮುಂದಿನ 1 ತಿಂಗಳು ಜಾಗರೂಕರಾಗಿರಲು ಸೂಚಿಸಲಾಗಿದೆ. ಈ ಸಮಯದಲ್ಲಿ ಪ್ರಯಾಣ ಮತ್ತು ವಾಹನ ಚಾಲನೆ ಮಾಡುವಾಗ ನೀವು ಜಾಗರೂಕರಾಗಿರಬೇಕು. ಗಾಯದ ಅಪಾಯವಿದೆ, ಆದ್ದರಿಂದ ಅಪಾಯಕಾರಿ ಉದ್ಯಮಗಳನ್ನು ತಪ್ಪಿಸಿ. ನೀವು ಹಠಾತ್ ಬದಲಾವಣೆಗಳನ್ನು ಎದುರಿಸಬಹುದು. ಇದು ಕೆಲವು ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಪರಿಹಾರವಾಗಿ ಸೂರ್ಯ ಮಂತ್ರ ಓಂ ಘೃಣಿ ಸೂರ್ಯಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ. ಸಿಂಹರಾಶಿ. ಸೂರ್ಯನು ನಿಮ್ಮ 7ನೇ ಮನೆಯಲ್ಲಿ ಸಾಗುತ್ತಾನೆ. ಪರಿಣಾಮವಾಗಿ ಫಾಲ್ಗುಣ ಸಂಕ್ರಾಂತಿಯ ಪರಿಣಾಮದಿಂದಾಗಿ ನೀವು ಮುಂದಿನ ತಿಂಗಳು ಜಾಗರೂಕರಾಗಿರಬೇಕು. ನೀವು ವ್ಯವಹಾರದಲ್ಲಿ ಸಮಸ್ಯೆಗಳು ಅಥವಾ ನಷ್ಟಗಳನ್ನು ಎದುರಿಸಬಹುದು. ನೀವು ಬಯಸಿದ ಲಾಭವನ್ನು ಸಾಧಿಸದಿದ್ದರೆ
ನೀವು ನಿರಾಶೆಗೊಳ್ಳಬಹುದು. ನಿಮ್ಮ ಕುಟುಂಬ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಮಾತನಾಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸುವುದು ಮುಖ್ಯ. ಪರಿಹಾರವಾಗಿ ನಿಯಮಿತವಾಗಿ ಸೂರ್ಯ ಚಾಲಿಸವನ್ನು ಪಠಿಸಿ. ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಕುಂಭ ಸಂಕ್ರಾಂತಿ ಅತ್ಯಂತ ಶುಭವಾಗಿರುತ್ತದೆ. ಸೂರ್ಯನು ಕನ್ಯಾ ರಾಶಿಯ 6ನೇ ಮನೆಯಲ್ಲಿ ಸಾಗುತ್ತಾನೆ. ಕೆಲಸದ ಸ್ಥಳದಲ್ಲಿ ವಿರೋಧಿಗಳು ಸೋಲುತ್ತಾರೆ ಮತ್ತು ನೀವು ಶತ್ರುಗಳ ಮೇಲೆಯೂ ಜಯಗಳಿಸುತ್ತೀರಿ. ಸ್ವಲ್ಪ ಸಮಯದಿಂದ ಅನಾರೋಗ್ಯದಿಂದ ಬಳಲುತ್ತಿರುವವರು ತಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ನೋಡುತ್ತಾರೆ. ನೀವು ನ್ಯಾಯಾಲಯ ಅಥವಾ ಕಾನೂನು ವಿಷಯದಿಂದ ಪ್ರಯೋಜನ ಪಡೆಯಬಹುದು. ನಿಮ್ಮ ಗೌರವ ಹೆಚ್ಚಾಗುತ್ತದೆ ಮತ್ತು ನೀವು ವಿದೇಶ ಪ್ರವಾಸ ಮಾಡುವ ಅವಕಾಶವನ್ನು ಪಡೆಯಬಹುದು. ತುಲಾರಾಶಿ. ಸೂರ್ಯನು 5ನೇ ಮನೆಯ ತುಲಾರಾಶಿಯ ಮೂಲಕ ಸಾಗುತ್ತಿದ್ದಾನೆ. ಈ ಪಾಲ್ಗುಣ ಸಂಕ್ರಾಂತಿಯ ಪ್ರಭಾವವು ಕೆಲಸದ ಸ್ಥಳದಲ್ಲಿ ನಿಮ್ಮ ಒಳನೋಟ ಮತ್ತು ಬುದ್ಧಿವಂತಿಕೆಯಿಂದ ಪ್ರಯೋಜನ ಪಡೆಯುವ ಅವಕಾಶಗಳನ್ನು ನಿಮಗೆ ಒದಗಿಸುತ್ತದೆ. ಉನ್ನತ ಶಿಕ್ಷಣವು ನಿಮಗೆ ಬಾಗಿಲು ತೆರೆಯಬಹುದು. ಆರ್ಥಿಕ ಲಾಭದ ಸೂಚನೆಗಳು ಇವೆ. ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಂದ ನೀವು ಸ್ವಲ್ಪ ಸಂತೋಷವನ್ನು ಪಡೆಯಬಹುದು. ನಿಮಗೆ ಸಂತೋಷವನ್ನು ತರುತ್ತದೆ. ವಿದೇಶಿ ವ್ಯಾಪಾರದಲ್ಲಿ ಲಾಭದ ಸೂಚನೆಗಳು ಇವೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಪಾಲ್ಗುಣ ಸಂಕ್ರಾಂತಿ ಸಾಮಾನ್ಯಕ್ಕಿಂತ ಕಡಿಮೆ ಇರಬಹುದು. ಸೂರ್ಯ ವೃಶ್ಚಿಕ ರಾಶಿಯ 4ನೇ ಮನೆಯ ಮೂಲಕ ಸಾಗುತ್ತಿದ್ದಾನೆ. ಈ ಸಂಚಾರವು ನಿಮ್ಮ ಜೀವನದಲ್ಲಿ ಕೆಲವು ತೊಂದರೆಗಳನ್ನು ಉಂಟು ಮಾಡಬಹುದು. ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಕೊಡಿ. ನೀವು ಆರ್ಥಿಕ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು. ಆರ್ಥಿಕ ನಷ್ಟದ ಸಾಧ್ಯತೆ ಇದೆ. ನಿಮ್ಮ ಕೆಲಸದಲ್ಲಿ ನೀವು ಅಡೆತಡೆಗಳನ್ನು ಎದುರಿಸಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಚಿಂತನಶೀಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಗತ್ಯವಾಗಿರುತ್ತದೆ. ಪರಿಹಾರವಾಗಿ ನಿಯಮಿತವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಧನುರಾಶಿ. ಸೂರ್ಯನು ಧನುರಾಶಿಯ 3ನೇ ಮನೆಯಲ್ಲಿ ಸಾಗುತ್ತಾನೆ. ಆದ್ದರಿಂದ ಪಾಲ್ಗುಣ ಸಂಕ್ರಾಂತಿ ನಿಮಗೆ ತುಂಬಾ ಒಳ್ಳೆಯದು. ನೀವು ದಿಟ್ಟ ನಿರ್ಧಾರಗಳಿಂದ ಪ್ರಯೋಜನ ಪಡೆಯಬಹುದು. ನೀವು ದೀರ್ಘಕಾಲದವರೆಗೆ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲು ಹೆಣಗಾಡುತ್ತಿದ್ದರೆ ನೀವು ಈಗ ಯಶಸ್ಸನ್ನು ಕಾಣಬಹುದು. ಕುಟುಂಬದಲ್ಲಿ ನಿಮ್ಮ ಒಡಹುಟ್ಟಿದವರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಉದ್ಯೋಗದಲ್ಲಿರುವವರಿಗೆ ಸಮಯ ಅನುಕೂಲಕರವಾಗಿರುತ್ತದೆ. ಅದೃಷ್ಟ ನಿಮ್ಮ ಕಡೆ ಇದ್ದರೆ ನೀವು ಆರ್ಥಿಕವಾಗಿಯೂ ಲಾಭ ಪಡೆಯಬಹುದು. ಕೆಲಸದಲ್ಲಿ ಬಡ್ತಿಯ ಸಾಧ್ಯತೆಯೂ ಇದೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಕುಂಭ ಸಂಕ್ರಾಂತಿ ಶುಭವಾಗಿರುತ್ತದೆ. ಸೂರ್ಯನು ನಿಮ್ಮ 2ನೇ ಮನೆಯಲ್ಲಿ ಸಾಗುತ್ತಾನೆ. ಇದರ ಪ್ರಭಾವವು ಹಣಕಾಸಿನ ವಿಷಯಗಳಲ್ಲಿ ಲಾಭದ ಅವಕಾಶಗಳನ್ನು ತರುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ದಕ್ಷತೆ, ಅನುಭವ ಮತ್ತು ಸಿಹಿ ಮಾತಿನಿಂದ ನೀವು ಪ್ರಯೋಜನ ಪಡೆಯುತ್ತೀರಿ. ಕುಟುಂಬದ ವಾತಾವರಣ ಆಹ್ಲಾದಕರವಾಗಿರುತ್ತದೆ ಮತ್ತು ಎಲ್ಲ ಸದಸ್ಯರಲ್ಲಿ ಉತ್ತಮ ಬಾಂಧವ್ಯ ಇರುತ್ತದೆ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಅಗತ್ಯವಾಗಿರುತ್ತದೆ. ಕುಂಭರಾಶಿ. ಸೂರ್ಯನು ಮೊದಲ ಮನೆಯಾದ ಕುಂಭ ಲಗ್ನದಲ್ಲಿ ಸಾಗುತ್ತಾನೆ. ಕುಂಭ ಸಂಕ್ರಾಂತಿಯ ಕಾರಣ ಮುಂದಿನ ತಿಂಗಳು ನೀವು ಜಾಗರೂಕರಾಗಿರಬೇಕು. ನೀವು ವ್ಯವಹಾರ ಮತ್ತು ಉದ್ಯೋಗದಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸಬಹುದು. ನಿರೀಕ್ಷಿತ ಲಾಭವನ್ನು ಸಾಧಿಸದ ಕಾರಣ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಈ ಸಮಯದಲ್ಲಿ ಪ್ರಯಾಣವನ್ನು ತಪ್ಪಿಸಿ, ಏಕೆಂದರೆ ಆರ್ಥಿಕ ನಷ್ಟದ ಅಪಾಯವಿದೆ. ಕೆಲಸದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಮನ್ವಯವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ಪರಿಹಾರವಾಗಿ ಅಗತ್ಯವಿರುವ ಯಾರಿಗಾದರೂ ಕೆಂಪು ಬೇಳೆಯನ್ನು ದಾನ ಮಾಡಿ. ಮೀನರಾಶಿ. ಮೀನರಾಶಿಯವರು ಕುಂಭ ಸಂಕ್ರಾಂತಿಯ ಪ್ರಭಾವದಿಂದಾಗಿ ಮುಂದಿನ ತಿಂಗಳು ನೀವು ಕೂಡ ಜಾಗರೂಕರಾಗಿರಬೇಕು. ನಿಮ್ಮ ರಾಶಿಚಕ್ರ ಚಿಹ್ನೆಯ 12ನೇ ಮನೆಯಲ್ಲಿ ಸೂರ್ಯ ಸಾಗುತ್ತಾನೆ. ನೀವು ಕೆಲಸದಲ್ಲಿ ನಷ್ಟವನ್ನು ಎದುರಿಸಬಹುದು. ನಿಮ್ಮ ಸೌಕರ್ಯಗಳು ಮತ್ತು ಐಷಾರಾಮಿಗಳು ಕಡಿಮೆಯಾಗಬಹುದು. ಕೆಲಸದಲ್ಲಿ ವಿರೋಧಿಗಳ ಬಗ್ಗೆ ಜಾಗರೂಕರಾಗಿರಿ. ಕೆಲವು ಕಾರಣಗಳಿಂದ ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾಗಬಹುದು. ಇದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತೊಂದರೆಗಳಿಗೆ ಕಾರಣವಾಗಬಹುದು. ಹಣಕಾಸಿನ ವಿಷಯಗಳಲ್ಲಿ
ಜಾಗರೂಕರಾಗಿರುವುದು ಸಹ ಅಗತ್ಯವಾಗಿರುತ್ತದೆ. ಪರಿಹಾರವಾಗಿ ಅಕ್ಷತೆ, ಕೆಂಪು ಚಂದನ ಮತ್ತು ಕೆಂಪು ಹೂಗಳನ್ನು ತಾಮ್ರದ ಪಾತ್ರೆಯಲ್ಲಿ ಹಾಕಿ ಮತ್ತು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.